ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ನಿನ್ನೆ ರಾಜ್ಯ ಸರ್ಕಾರ ಮಹತ್ವದ ಒಂದು ನಿರ್ಧಾರವನ್ನು ಬೆಂಗಳೂರಿಗೆ ಸಂಬಂಧಪಟ್ಟಿರುವ ಹಾಗೆ ತೆಗೆದುಕೊಂಡಿರುವಂಥದ್ದು. ನಮ್ಮೂರ ಕಡೆ ಒಂದು ಗಾದೆ ಇದೆ, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ನಿನ್ನೆ ಸರ್ಕಾರ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವ ನಿರ್ಧಾರವು ಈ ಗಾದೆನೂ ಕೂಡ ಬಹಳ ಹತ್ರ ಇದೆ ಅಂತ ನಮ್ಗೆ ಅನ್ಸುತ್ತೆ. ಏನು ವಿಚಾರ, ಏನಕ್ಕೆ ಈ ಮಾತು ಬರುತ್ತೆ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಆಗ್ತಾನೆ ಇರ್ತವೆ. ರಸ್ತೆ ಗುಂಡಿ ಮುಚ್ಚುವಂಥದ್ದು, ಹೊಸ ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ರಸ್ತೆ ದುರಸ್ತಿ ಮಾಡುವಂಥದ್ದು, ಮೋರಿ ದುರಸ್ತಿ ಮಾಡುವಂಥದ್ದು, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದೆಲ್ಲ GBA ಕೈ ಕೆಳಗಡೆ ಬರುವಂಥ 5 ನಗರ ಪಾಲಿಕೆಗಳಲ್ಲಿ ಆಗುವಂಥದ್ದು. ಸೊ ಈಗ ಬೆಂಗಳೂರಿಗೆ ಸಂಬಂಧಪಟ್ಟಿರುವ ಹಾಗೆ ಈ ಒಂದು ಯೋಜನೆ, ಈ ಒಂದು ನಿರ್ಧಾರ ರಾಜ್ಯ ಸರ್ಕಾರ ಮಾಡಬೇಕಿತ್ತ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಂಡಿದೆ. ಅಷ್ಟಕ್ಕೂ ಏನಪ್ಪ ಯೋಜನೆ ಅಂತಂದ್ರೆ, ಗ್ರೇಟರ್ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕಸ ಗುಡಿಸೋದಕ್ಕೆ ಹೊಸ ಯಂತ್ರಗಳನ್ನ ಹೊಸ ಯಂತ್ರಗಳನ್ನ ತರೋದಕ್ಕೆ ಇದೀಗ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ಹೊಸ ಯಂತ್ರಗಳೇನು ಅಂತಂದ್ರೆ ಸ್ವೀಪಿಂಗ್ ಮಿಷಿನ್ ಈಗಾಗಲೇ ಇದೆ. ಸೊ ಹೀಗಾಗಿ 7 ವರ್ಷಗಳ ಅವಧಿಗೆ ಸುಮಾರು 46 ಯಂತ್ರಗಳನ್ನ 613 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಡಿಗೆಗೆ ಪಡೆಯೋದಕ್ಕೆ ಸರ್ಕಾರ ಅನುಮೋದಿಸಿ GBAಗೆ ಪರ್ಮಿಷನ್ ಅನ್ನ ಕೊಟ್ಟಿರುವಂಥದ್ದು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 46 ಯಂತ್ರಗಳನ್ನ 7 ವರ್ಷದ ಅವಧಿಗೆ 613 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಡಿಗೆಗೆ ಪಡೆಯೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಪಾಲಿಕೆ ಬಳಿ 3-4 ಸ್ವೀಪಿಂಗ್ ಮಿಷಿನ್ ಇದಾವೆ. ಸೊ ಆ ಸ್ವೀಪಿಂಗ್ ಮಿಷಿನ್ ಇಂದ ಕೆಲಸ ಕಾರ್ಯಗಳು ಕೂಡ ಆಗಾಗ ನಡೀತಾನೆ ಇರುತ್ತೆ. ಅದರ ಮೇರೆಗೆ ಅದಕ್ಕೂ ಮಿಗಿಲಾಗಿ ಒಂದೆಜ್ಜೆ ಮುಂದೆ ಬಂದಿರುವಂತ ಸರ್ಕಾರ ಬಾಡಿಗೆಗೆ ಯಂತ್ರಗಳನ್ನ ಪಡೀರಿ ಅಂತ ಇದೀಗ GBAಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇದಕ್ಕಂತ 7 ವರ್ಷಕ್ಕೆ 613 ಕೋಟಿ ರೂಪಾಯಿಯನ್ನ ಅನುದಾನವನ್ನು ಕೂಡ GBAಗೆ ಕೊಟ್ಟು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡಿರುವಂಥದ್ದು. ಇಲ್ಲಿರುವಂತಹ ಪ್ರಶ್ನೆ, ಬಾಡಿಗೆಗೆ ಯಂತ್ರಗಳನ್ನ ಪಡಿಬೇಕಿತ್ತ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಹುಟ್ಕೊಂಡಿದೆ ಅಂತಂದ್ರೆ, 7 ವರ್ಷದ ಅವಧಿಗೆ 46 ಯಂತ್ರಗಳಿಗೆ 613 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡುತ್ತೆ ಅಂತಂದ್ರೆ, ಇದನ್ನ ಸ್ವಂತವಾಗಿ ಪಾಲಿಕೆ ಖರೀದಿ ಮಾಡಿ ಯಾಕೆ ಮಾಡಕ್ ಆಗ್ತಿಲ್ಲ ಅನ್ನುವಂಥದ್ದು ಇಲ್ಲಿರುವಂತ ವಿಚಾರ. ಅಂದ್ರೆ ಒಂದು ಮಿಷಿನಿಗೆ ಮಾರ್ಕೆಟ್ನಲ್ಲಿ 4-5 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂತ ಅನ್ಕೊಳ್ಳೋಣ. ನಾವು ವಿಚಾರಿಸಿದ್ವಿ ಇದ್ರ ಬಗ್ಗೆ, ಇದು ಮಾರುಕಟ್ಟೆಯಲ್ಲಿ ಈ ವಾಹನದ ದರ ಏನು ಅಂತ, ರೇಟ್ ಏನು ಅಂತ. ಸೊ ಆಗ 4.5 5 ಕೋಟಿ ರೂಪಾಯಿ ಅನ್ನುವಂಥದ್ದು ಬಹುತೇಕ ಎಲ್ಲರೂ ಕೂಡ ಹೇಳಿರುವಂತ ಅಭಿಪ್ರಾಯ. ಸೊ ಹೀಗಾಗಿ 5 ಕೋಟಿ, ಗರಿಷ್ಠ 5 ಕೋಟಿ ಅಂತಾನೆ ಅನ್ಕೊಳ್ಳೋಣ ನಾವು. ಈ 5 ಕೋಟಿ ರೂಪಾಯಿಗೆ ಒಂದು ಸ್ವೀಪಿಂಗ್ ಮಿಷಿನ್ ಅಂದ್ರೆ ಕಸ ಗುಡಿಸುವ ಯಂತ್ರ ಸಿಗುತ್ತೆ ಅಂತಂದ್ರೆ 46 ಯಂತ್ರಗಳಿಗೆ ಹೆಚ್ಚು ಕಮ್ಮಿ 230 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 46 ಯಂತ್ರಗಳನ್ನ ಪಾಲಿಕೆ ಸ್ವಂತಕ್ಕೇನೆ ಖರೀದಿ ಮಾಡ್ಕೋಬಹುದು. ಈ 7 ವರ್ಷಕ್ಕೆ ಹಬ್ಬಬ್ಬ ಅಂದ್ರು ಒಂದು 100 ಕೋಟಿ ನಿರ್ವಹಣಾ ವೆಚ್ಚ ಅಂತಂದ್ರು 330 ಕೋಟಿ ರೂಪಾಯಿಯಲ್ಲಿ ಈ ಕೆಲಸ ಮುಗಿದೇ ಹೋಗಿರೋದು. ಆದ್ರೆ ಇಲ್ಲಿ ಸರ್ಕಾರ ಮಾಡಿರುವಂತದ್ದೇನು, 46 ಯಂತ್ರಗಳಿಗೆ 7 ವರ್ಷದ ಅವಧಿಗೆ 613 ಕೋಟಿ ರೂಪಾಯಿಯನ್ನ ಕೊಟ್ಟು ಬಾಡಿಗೆಗೆ ಪಡೆಯೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇದರಿಂದ ಬಹಳ GBA ಅಧಿಕಾರಿಗಳಿಗೆ ಬಹಳ ಖುಷಿಯಾಗಿ ಹೋಗಿರ್ಬೋದು. ಯಾಕೆಂದ್ರೆ ಅವ್ರು ಎಲ್ಲೆಲ್ಲಿ ದುಡ್ಡನ್ನ ಹೊಡಿಬಹುದು ಅನ್ನುವಂಥದ್ದನ್ನ ಕಾದು ಕೂತಿರ್ತಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ಬಹಳ ಖುಷಿಯಾಗಿರ್ಬೋದು. ಆದ್ರೆ ಸಾರ್ವಜನಿಕರ ತೆರಿಗೆ ದುಡ್ಡನ್ನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಪೋಲ್ ಮಾಡ್ತಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಬಹಳ ಸೂಕ್ತವಾಗಿರುವಂತ ಉದಾಹರಣೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 2017-18 ಸುಮಾರಿಗೆ ಅವಾಗಿದ್ದಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ BBMP ಪೈಥಾನ್ ಅನ್ನುವಂಥ ಒಂದು ಮಿಷಿನ್ ತರುತ್ತೆ. ಅಂದ್ರೆ ಈ ರಸ್ತೆ ಗುಂಡಿಯನ್ನು ಮುಚ್ಚುವಂಥ, ರಸ್ತೆ ದುರಸ್ತಿ ಕಾರ್ಯಗಳಿಗೆ ಬಳಸುವಂತ ಒಂದು ಮಿಷಿನ್ ಅದು. ಆ ಮಿಷಿನಿಗೆ 2 ಕೋಟಿ ರೂಪಾಯಿ ವೆಚ್ಚ ಮಾಡಿರುತ್ತೆ. 5-6 ಏನೋ ಆ ಸಂದರ್ಭದಲ್ಲಿ ಪೈಥಾನ್ ಮಿಷಿನ್ಗಳನ್ನ BBMP ಪಾಲಿಕೆ ಖರೀದಿ ಮಾಡ್ಕೊಂಡಿರುತ್ತೆ. ಅದಾದ್ಮೇಲೆ ಕೋವಿಡ್ ಬಂದ ಬಳಿಕ ಆ ಮಿಷಿನ್ಗಳು 1 ರೂಪಾಯಿಯ ಕೆಲಸ ಬೆಂಗಳೂರಿನಲ್ಲಿ ಮಾಡಿಲ್ಲ. ಅದನ್ನ ಹಾಗೆ ಸೈಡ್ ಲೈನ್ ಮಾಡಲಾಗಿತ್ತು. ತುಕ್ಕು ಹಿಡಿದು ಕೊನೆಗೆ ಅದೇನು ಈಗ ಕನಿಷ್ಠ ಪಕ್ಷ ಮೊದಲಾದ್ರೆ ಅಲ್ಲಿ ಇಲ್ಲಿ ಕಾಣೋದಕ್ಕೆ ಸಿಗೋದು, ಈಗ ಅದರ ಪತ್ತೆನೂ ಸಿಗ್ತಾ ಇಲ್ಲ. ಎಲ್ಲಿ ಗುಜರಿಗೆ ಹಾಕಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಅದು ಒಂದ್ ಕಡೆ. ಮತ್ತೊಂದ್ ಕಡೆ ಈಗಾಗಲೇ ಪಾಲಿಕೆ ಬಳಿ ಸ್ವೀಪಿಂಗ್ ಮಿಷಿನ್ ಇದೆ.
ಅದನ್ನು ಕೂಡ ಪಾಲಿಕೆ ಸ್ವಂತವಾಗಿ ಹಣ ಕೊಟ್ಟು ಖರೀದಿ ಮಾಡಿರುವಂತದ್ದು 3-4 ಸ್ವೀಪಿಂಗ್ ಮಿಷಿನ್ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಅಡಿಷನಲ್ ಆಗಿ 46 ಸ್ವೀಪಿಂಗ್ ಮಿಷಿನ್ ಗಳನ್ನ ತೆಗೆದುಕೊಳ್ಳೋದಕ್ಕೆ 7 ವರ್ಷದ ಅವಧಿಗೆ 613 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡ್ತಿರುವಂತದ್ದು. ಯಾರು ಸರ್ಕಾರಗಳಿಗೆ ಇಂಥ ಐಡಿಯಾಗಳನ್ನು ಕೊಡ್ತಾರೆ ಅನ್ನುವಂಥದ್ದು, ಅಂದ್ರೆ ಆ ಐಡಿಯಾ ಕೊಟ್ಟಿರುವಂತ ಅಧಿಕಾರಿನೋ ಯಾರು ವ್ಯಕ್ತಿ ಇರ್ತಾರೋ ಅವನಿಗೊಂದು ಅವಾರ್ಡ್ ಅಂತೂ ಖಂಡಿತ ಕೊಡ್ಬೇಕಾಗುತ್ತೆ ಇಂಥ ಐಡಿಯಾ ಕೊಟ್ಟಿದ್ದಕ್ಕೆ. ಇದು ಸಾರ್ವಜನಿಕರ ತೆರಿಗೆ ದುಡ್ಡನ್ನ ಎಷ್ಟು ಯೂಸ್ಫುಲ್ ಆಗುತ್ತೆ ಅಷ್ಟು ಯೂಸ್ಫುಲ್ ಆಗಿ ವೆಚ್ಚ ಮಾಡಬೇಕು, ಖರ್ಚು ಮಾಡಬೇಕು. ಆದ್ರೆ ಇಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಮೊದಲೇ ಹೇಳಿದ ಹಾಗೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಖಂಡಿತ ಸರ್ಕಾರ ಜಾತ್ರೆ ಮಾಡ್ಕೊಳ್ಳಿ, ಆದ್ರೆ ಅದಕ್ಕೊಂದು ವೈಜ್ಞಾನಿಕವಾಗಿರುವಂತ ಚೌಕಟ್ಟುಗಳಿರ್ಬೇಕು, ಅದನ್ನ ಎಕ್ಸ್ಪರ್ಟ್ಗಳಿಗೆ ಕನ್ಸಲ್ಟ್ ಆಗ್ಬೇಕು. ಇದು ಬೇಕಾಬಿಟ್ಟಿ ಇಲ್ಲಿ ಕಡಿಮೆ ಖರ್ಚಲ್ಲಿ ಹೆಚ್ಚು ಕಮ್ಮಿ ಅರ್ಧಕ್ಕರ್ಧ ಖರ್ಚಲ್ಲಿ 330 ಕೋಟಿ ರೂಪಾಯಿ ಮುಗಿದೋಗುವಂತ ಕೆಲಸ ಅದು ಸ್ವಂತಕ್ಕೆ ಅಂತ ಪಾಲಿಕೆಗೆ ಬರುತ್ತೆ. ಇಲ್ಲಿ 613 ಕೋಟಿ ರೂಪಾಯಿಗೆ ಬಾಡಿಗೆಗೆ ಪಡೆಯೋದಕ್ಕೆ ಮುಂದಾಗಿರೋದ್ರ ಬಗ್ಗೆ ಸಾಕಷ್ಟು ಅನುಮಾನನೂ ಇದೆ, ಅಸಮಾಧಾನನೂ ಇದೆ. ಸೊ ಸರ್ಕಾರ ಏನ್ ಮಾಡುತ್ತೆ ಈ ನಿರ್ಧಾರವನ್ನ, ಸಚಿವ ಸಂಪುಟದಲ್ಲಿ ಈಗ ಅದಕ್ಕೆ ಅಂಗೀಕಾರವೂ ಕೂಡ ಸಿಕ್ಕಿರುವಂತದ್ದು. ಮುಂದಿನ ಅಧಿವೇಶನದಲ್ಲಿ ಅದಕ್ಕೆ ಬೇಕಾಗಿರುವಂತ ಏನ್ ಪ್ರೊಸೀಜರ್ ಇದೆ, ಕಾನೂನಾತ್ಮಕವಾಗಿರುವಂತ ಪ್ರೊಸೀಜರ್, ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿ ಬಿಡುತ್ತೆ. ಅದಾದ್ಮೇಲೆ 7 ವರ್ಷ ಅದ್ ಏನಾಯ್ತು, ನಡೀತಾ ಇದೆಯೋ ನಡೀತಾ ಇಲ್ವೋ, ಭ್ರಷ್ಟಾಚಾರ ಆಗ್ತಿದ್ಯಾ, ಪಾರದರ್ಶಕವಾಗಿ ನಡೀತಾ ಇದೆಯಾ, ಕಸ ಗುಡಿಸುವ ಯಂತ್ರ ಬಂದಿದೆಯೋ ಬಂದಿಲ್ವೋ, ಕಸ ಗುಡಿಸುವ ಯಂತ್ರ ಬಂದಿದ್ರೂ ಕೂಡ ಅದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ಯೋ, ಯಾವುದನ್ನು ಕೂಡ ಸರ್ಕಾರ ಮಾನಿಟರ್ ಮಾಡಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುವಂತ ವಿಚಾರ. ಹಿಂದೆನೂ ಸಾಕಷ್ಟು ಯೋಜನೆಗಳು ಹೀಗೆ ಹಳ್ಳ ಹಿಡಿದು ಸಾರ್ವಜನಿಕರ ಹಣ ಪೋಲಾಗಿರುವಂತದಕ್ಕೆ ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಪ್ರತಿದಿನ ಗ್ರೌಂಡ್ ಲೆವೆಲ್ ಓಡಾಡುವಂತ ಸಂದರ್ಭದಲ್ಲಿ ಈ ತರದ ಘಟನೆಗಳು, ಈ ತರ ಯೋಜನೆಗಳು ಎಷ್ಟು ಹಣ ಪೋಲಾಗ್ತಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಸಾಕಷ್ಟು ಬಾರಿ ಬಂದಿದೆ. ಇದ್ರ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಆ ವರದಿಯನ್ನು ಕೂಡ ಮಾಡಿದೆ. ಈಗಲೂ ಕೂಡ ಸರ್ಕಾರ ಅಧಿಕಾರಿಗಳು ಇದೇ ರೀತಿಯಾಗಿರುವಂತ ತಮ್ಮ ನಡವಳಿಕೆಯನ್ನ ಮುಂದುವರಿಸ್ತಾ ಇದ್ದಾರೆ ಅಂತಂದ್ರೆ ಸಾರ್ವಜನಿಕರು ಎಚ್ಚೆತ್ಕೋಬೇಕು, ಇದಕ್ಕೆ ತಕ್ಕ ಪಾಠವನ್ನ ಕಲಿಸುವಂತ ವಾತಾವರಣ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಶೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.